ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೊಂಬೆಯಾಟದ ಮೂಲಕ ಮಕ್ಕಳಿಗೆ ಕತೆ ಹೇಳುವ ಉಜ್ವಲ ಕೃಷ್ಣರಾಜ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರಾದಿಯವರೆಗೂ ಮನರಂಜನೆಯನ್ನ ನೀಡಿ ಬೊಂಬೆಯಾಟವನ್ನ ಆಡಿಸುವಂತಹ ಉಜ್ವಲ ಕೃಷ್ಣರಾಜ್ ಅವರು. ಶಿಕ್ಷಕಿಯಾಗಿ, ಕತೆಗಾರ್ತಿಯಾಗಿ ಅತ್ಯಂತ ಚಿರಪರಿಚಿತರು. ಗೊಂಬೆಯನ್ನ ಮಾತನಾಡಿಸುವ ಮೂಲಕ ಅದಕ್ಕೆ ಜೀವಂತಿಕೆಯನ್ನ ತುಂಬಿಸಿದವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್. ಈಗ ದೂರದ ಹೈದರಾಬಾದ್ನಿಂದ ನಮ್ಮ ಕರಾವಳಿಗೆ ಬಂದು ಕನ್ನಡ ಕಲಿತು ಇಲ್ಲಿ ಒಂದು ವಿಶೇಷವಾದಂತಹ ಈ ಗೊಂಬೆಯಾಟವನ್ನ, ಅದು ಮಾತನಾಡುವ ಗೊಂಬೆಯ ಒಂದು ಕಲೆಯನ್ನ ನೀವು ಪ್ರದರ್ಶಿಸಿ ಒಂದು ಹೆಸರನ್ನ ಪಡ್ಕೊಂಡಿದ್ದೀರಿ. ಹೇಗೆ ಸಾಧ್ಯ ಆಯ್ತು ಮೇಡಮ್ ಇದು ಎಲ್ಲ ಅಂತಂದ್ರೆ? ಬಹಳ ತುಂಬಾ ದೊಡ್ಡ ಕತೆ ಇದೆ. ಆದ್ರೆ ಶಾರ್ಟ್ ಆಗಿ ಹೇಳಬೇಕು ಅಂತಂದ್ರೆ, ಇದ್ರಲ್ಲಿ ನಾನು ಬಂದಿದ್ದು ನನ್ನ ಮಕ್ಕಳ ಸಲುವಾಗಿ, ಎಸ್ಪೆಷಲಿ ನನ್ನ ದೊಡ್ಡ ಮಗಳ ಸಲುವಾಗಿ ಇದೆಲ್ಲ ಸಾಧ್ಯ ಆಗಿದ್ದು. ಹೇಗೆ ಮ್ಯಾಮ್ ಅದು? ಇವಳು ಕೋವಿಡ್ ಬಂದಿತ್ತಲ್ಲ 2022. ನನ್ನ ಮಗಳು ಆವಾಗ ಮೋಸ್ಟ್ಲಿ ಅಷ್ಟೇ 3 years. ಹಾಗೆ ಆದಾಗ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ಲು. ಸೊ ಆ ಟೈಮಿಗೆ ನಾವು ಹೊರಗಡೆ ಹೋಗ್ಬಾರ್ದು ಮತ್ತೆ ಈ ತರ ಎಲ್ಲ ಆಯ್ತಲ್ಲ. ಅವಳಿಗೆ ಏನಾಯ್ತು ಅಂತಂದ್ರೆ, ನಾವು ಮನೆಯಲ್ಲಿ 2 ಭಾಷೆ ಮಾತಾಡೋದು. ಶಿ ಈಸ್ ರೇಸ್ಡ್ ಬೈಲಿಂಗ್ವೆಲ್, ಅಂದ್ರೆ ಹುಟ್ಟದಾಗ್ಲಿಂದ 2 ಲ್ಯಾಂಗ್ವೇಜಸ್ ಮಾತಾಡೋದು. ನಾನು ತೆಲುಗು, ನನ್ನ ಹಸ್ಬೆಂಡ್ ಅವರು ತುಳು. ಈ ಕಾಲದ ಮಕ್ಕಳಿಗೆ ಅದು ನಾವು ಮಾತಾಡೋರು ಕಡಿಮೆ ಸಿಕ್ಕಿದಾಗ ಲ್ಯಾಂಗ್ವೇಜ್ ಕನ್ಫ್ಯೂಷನ್ ಅಂತ ಹೇಳ್ತಾರೆ, ಅದು ಆಗತ್ತೆ. ಸೊ ಮೋಸ್ಟ್ಲಿ ಅವಳಿಗೂ ಆಗಿರ್ಬೋದಾ ಅಂತ. ಮತ್ತೆ ಕೆಲವರು ಲ್ಯಾಂಗ್ವೇಜ್ ಪಿಕ್ ಮಾಡೋದ್ರಲ್ಲಿ ಸಹಜವಾಗಿಯೇ ಸ್ವಲ್ಪ ಸ್ಲೋ ಇರ್ತಾರೆ. ಆದ ಕಾರಣನೂ ಮತ್ತೆ ಏನು, ಅವಳು 3 years ಆಯ್ತು, ಆದ್ರೆ ವಾಕ್ಯ ಮಾಡ್ತಾ ಇಲ್ಲ, ಸೆಂಟೆನ್ಸ್ ಫ್ರೇಮ್ ಮಾಡ್ತಾ ಇಲ್ಲ. ಅವಳು ಓನ್ಲಿ ಇನ್ನೂ ವರ್ಡ್ಸ್ ಅಲ್ಲೇ ಇದ್ದಾಳೆ. ನನಗೆ ಎಷ್ಟು ಟೆನ್ಷನ್ ಅಂತಂದ್ರೆ, ನಾನು ಯಾರಿಗೂ ಹೇಳಲಿಕ್ಕೂ ಆಗೋದಿಲ್ಲ, ಅಷ್ಟು ಟೆನ್ಷನ್. ಹಾಗೆ ಹೇಗೆ ಇವಳು ಈಗ ನೆಕ್ಸ್ಟ್ ಇಯರ್ ಅವಳಿಗೆ ಸ್ಕೂಲಿಗೆ ಹಾಕಬೇಕು, ಮಾತಾಡ ಬಂದಿಲ್ಲ ಅಂತಂದ್ರೆ ಹೇಗೆ ಅಂತ. ಸೊ ಆವಾಗಿಂದ ನಾನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಮತ್ತೆ ಓಕೆ ಸ್ಟೋರಿ ಬುಕ್ಸ್ ಅಂತ ಒಂದು ಬಂತು. ಸೊ ಮಕ್ಕಳದು ಏನಂತಂದ್ರೆ ಬಾಲ ಸಾಹಿತ್ಯ ಏನೇನಿದೆ ಅಂತ ಇಂಡಿಯಾದಲ್ಲಿ ನಾನು ಎಲ್ಲ ರಿಸರ್ಚ್ ಮಾಡ್ಕೊಳ್ತಾ ಹೋಗಿ 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 ಗೊತ್ತಾಯ್ತೇನಂತಂದ್ರೆ, ಓಕೆ ಸ್ಟೋರಿ ಟೆಲ್ಲಿಂಗ್ ಇಸ್ ಸಮಥಿಂಗ್. ನಿಮಗೆ ಕಾನ್ವರ್ಸೇಷನ್ ಸಿಗತ್ತೆ, ಬಾಂಡಿಂಗ್ ಆಗತ್ತೆ, ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಒಂದು ನನಗೆ ಕ್ಲಾರಿಟಿ ಬಂತು. ಸೊ ಅದು ಆದ ಕೂಡಲೇ ಓಕೆ ನನ್ನ ಮಗಳೇ ಅಲ್ಲ ಮತ್ತೆ ಬೇರೆ ಮಕ್ಕಳನ್ನೂ ಇದ್ದಾರೆ. ಸೊ ಆವಾಗ ನಾನು ರಿಗರಸ್ ಆಗಿ ಏನಂತಂದ್ರೆ ಆನ್ಲೈನ್ ಕ್ಲಾಸಸ್ನು ತಗೋತಾ ಇದ್ದೆ. ಸ್ಟೋರಿ ಯಾರು ಸಿಕ್ಕಿದ್ರು ಓಕೆ ಬನ್ನಿ ನೀವು ಜಸ್ಟ್ ಒಂದು ಮಾಡುವ ಮಕ್ಕಳ ಜೊತೆಗೆ ಅಂತ ನಾನು ಮನೆ ಹತ್ರನೂ ಸಹ ಮತ್ತೆ ಆನ್ಲೈನ್ ಮಾಡ್ತಾ ಶುರು ಮಾಡಿದೆ. ಮತ್ತೆ ಸ್ಲೋಲಿ ಮಾಡ್ತಾ ಮಾಡ್ತಾ ನನ್ಗೆ ಅನ್ಸಿದ್ದೇನಂತಂದ್ರೆ, ಓಕೆ ಒಂದು ಪಪ್ಪೆಟ್ ಮಾಡ್ಬೋದು. ಯಾಕಂದ್ರೆ ನನಗೆ ಅಟೆನ್ಷನ್ ಬೇಕು, ಕೇಳಬೇಕು, ಆದ್ರೆ ಅಟೆನ್ಷನ್ ಬೇಕು. ಸೊ ಒಂದು ಪಪ್ಪೆಟ್ ಇದ್ರೆ ನನ್ನ ಕೈಯಲ್ಲಿ ಇವರು ನನಗೆ ಇನ್ನೂ ಅಟೆನ್ಷನ್ ಕೊಡ್ಬೋದು, ನಾನು ಇನ್ನೂ ಹೇಳೋದ್ರಲ್ಲಿ ಅಟ್ರಾಕ್ಟಿವ್ ಕಾಣ್ಬೋದು ಮಕ್ಕಳಿಗೆ ಅಂತ ಅನ್ಕೊಂಡೆ. ಸೊ ಆವಾಗಿಂದ ನಾನು ಮತ್ತೆ ಆನ್ಲೈನ್ ಕೂತು ನಾನೇ, ಇಟ್ ಇಸ್ ಸೆಲ್ಫ್ ಲರ್ನ್ಡ್, ಪಪ್ಪೆಟ್ ಸ್ಟಿಚಿಂಗ್ ಇರ್ಲಿ ಏನಾದ್ರೂ ಇರ್ಲಿ ನಾನೇ ನೋಡ್ಕೊಂಡು ಸೆಲ್ಫ್ ಸ್ಟಿಚಿಂಗ್ ಮಾಡ್ಕೊಂಡು ಕಲ್ತೆ. ಸೊ ವಾಯ್ಸ್ ಮಾಡ್ಯುಲೇಷನ್ ಸ್ವಲ್ಪ ಹಾಗೇನೆ, ಫಸ್ಟ್ ಅಷ್ಟು ಸರಿಯಾಗಿ ಏನೂ ಬರೋದಿಲ್ಲ. ಆಕ್ಚುಲಿ ನಾವು ಸೆಲ್ಫ್ ಲರ್ನರ್ಸ್ ಇದ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಏನು ಸರಿ ಬರೋದಿಲ್ಲ, ಮಾಡ್ತಾ ನಿಧಾನಕ್ಕೆ ಸರಿ ಹೋಗ್ತದೆ. ಅಂಡ್ ಮತ್ತೆ ನಮಗೆ ಎಂಬ್ಯಾರಸ್ಮೆಂಟ್ನು ಆಗತ್ತೆ, ಏನಪ್ಪಾ ನಾವು ಈ ತರ ಮಾಡ್ತಾ ಇರೋದು ಅಂತ. ಆದ್ರೆ ಅದನ್ನ ನಾವು ಕ್ರಾಸ್ ಮಾಡಿ ಬಂದಾಗೆ ನೀವು ಪ್ರೊಫೆಷನಲ್ ಅಲ್ಲಿ ಎಂಟ್ರಿ ಆಗೋದು. ಸೊ ಆ ತರ. ಈಗ ನಂಗೆ ಕುತೂಹಲ, ನೀವೊಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಈಗ ಒಂದು ಚಿಕ್ಕ ಮಕ್ಕಳಿಗೆ ಕಲಿಸುವಂತಹ ಶಿಕ್ಷಕಿಯಾಗಿ ಆ ರೀತಿಯ ಒಂದು ಬದಲಾವಣೆ ಅದು ಹೇಗೆ ಆಯ್ತು ಮೇಡಮ್? ಆಕ್ಚುಲಿ ನಮ್ಮ ಮಾತಾಡ್ಬೇಕಾದ್ರೆ ಇವ್ರು ನಮ್ಮ ಭಾರತ ದೇಶದಲ್ಲೇನೋ ಮತ್ತೆ ಬೇರೆ ದೇಶದಲ್ಲೇ ಗೊತ್ತಿಲ್ಲ, ಫಾರ್ ಶೋರ್ ಇಂಡಿಯಾದಲ್ಲಿ ಎಷ್ಟೋ ಜನರಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಪೇರೆಂಟ್ಸ್ ಮಾಡಿಸಿದ್ದಾರೆ, ಯಾಕೆ ಅಂತಂದ್ರೆ ಇಂಜಿನಿಯರ್ ಡಾಕ್ಟರ್. ಸೊ ಹಾಗೆ. ಸೊ ಈ ನಮ್ಮ ಅಪ್ಪ ಟೈಮಿಗೂ ಏನಾಯ್ತು, ನನಗೆ ಆಕ್ಚುಲಿ ಟೀಚಿಂಗ್ ಅಲ್ಲೇ ಬರೋದಿತ್ತು, ನಾನು ಅಪ್ಲೈ ಮಾಡಿದೆ. ಆದ್ರೆ ನಾವು ಮ್ಯಾಥ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಇಲ್ಲ. 10th ವರೆಗೂ ಓಕೆ ಮಾಡಿದ್ವಿ, ಮತ್ತೆ ಆದ್ರೆ ಫಸ್ಟ್ ಇಯರ್ ಇಂದ ನನಗೆ ಅದು ಅರ್ಥನೇ ಆಗ್ಲಿಲ್ಲ. ಸೊ ಆ ಮಾರ್ಕ್ಸ್ ಡ್ರಾಪ್ ಆದಾಗ ಸೊ ಓಕೆ ಇಂಜಿನಿಯರಿಂಗ್ ಅಂತ ನಮ್ಮ ಅಪ್ಪ ಮಾಡ್ತಾ ಇದ್ರು. ನಾನು ಮೈಸೂರಲ್ಲಿ ಅಪ್ಲೈ ಮಾಡಿದ್ದೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಲ್ಲಿ, ಅದು ಸೆಲೆಕ್ಟ್ ಆಗ್ಲಿಲ್ಲ. ಸೊ ಈಗ ಬೇರೆ ಆಪ್ಷನ್ ಯಾರಿಗೂ ಗೊತ್ತಿಲ್ಲ, ಅವಾಗ್ನೂ ಸಹ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲಿನವ್ರಿಗೂ ಗೊತ್ತಿರ್ಲಿಲ್ಲ. ಸೊ ಓಕೆ ಇಂಜಿನಿಯರಿಂಗ್ ಹಾಕುವ ಅಂತಂದ್ರೆ ಸೀಟ್ ಸಿಕ್ತು.
ಮತ್ತೆ ಹಾಗೆ ಮಾಡ್ಕೊಳ್ತಾ ಹೋಗಿದ್ದೆ. ಆದ್ರೆ ನಿಮ್ಮ ಆಸಕ್ತಿ ಇದ್ದದ್ದು ಶಿಕ್ಷಕಿಯಾಗಿ ಮುಂದುವರಿಯುವುದಕ್ಕೆ. ಫಸ್ಟ್ ಇಂದಾನೆ ಅದೇ ಇತ್ತು. ಚಿಕ್ಕವಳಿದ್ದಾಗ್ನು ಕೇಳಿದ್ರೆ ಏನು ಅಂತಂದ್ರೆ ಇಲ್ಲ ನಾನು ಟೀಚರೇ ಆಗೋದು, ಅದು ಫುಲ್ ಕೂತಿತ್ತು ಹಾಗೆ ಮೈಂಡಲ್ಲಿ. ಆದ್ರೆ ಇಂಜಿನಿಯರಿಂಗ್ ಅಲ್ಲಿ ಎಂಟ್ರಿ ಆದ್ಮೇಲೂ ಆವಾಗ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಏನಂತಂದ್ರೆ ಒಂದು ಕ್ಲಿಯರ್ ಮಾಡಿ ಗಮ್ಮತ್ತೇನೋ ಫ್ರೆಂಡ್ಸ್ ಜೊತೆಗೆ ಮಾಡ್ಕೊಂಡು ನಾವು ಮತ್ತೆ ಪ್ಲೇಸ್ಮೆಂಟ್ನು ಆಯ್ತು. ಹಾಗೆ ಪ್ಲೇಸ್ಮೆಂಟ್ನು ಮಾಡ್ಕೊಂಡು ಆದಿತ್ಯ ಬಿರ್ಲಲ್ಲಿ ಕೆಲಸ ಮಾಡೋದಿತ್ತು. ಸೊ ಕೆಲಸ ಮಾಡಿ ಆಲ್ಮೋಸ್ಟ್ 1 year 9 months ಅಂತ ನಾನು ಮಾಡಿದ್ದಷ್ಟೇ. ಅದು ಆವಾಗ ನನಗೆ ಅನಿಸ್ತಾ ಇತ್ತು ಓಕೆ ಇದು ಫೀಲ್ಡ್ ನಮ್ಗೆ ಸೆಟ್ ಆಗೋದಿಲ್ಲ ಅಂತ ಕ್ಲಾರಿಟಿ ಆವಾಗ 100%. ಫಸ್ಟ್ ಇಯರ್ ಅಷ್ಟು ಅನ್ಸ್ಲಿಲ್ಲ, ಯಾಕಂತಂದ್ರೆ GET ಪೀರಿಯಡ್ ಅಂತ ಹೇಳ್ತಾರೆ, ಗ್ರಾಜುಯೇಟ್ ಇಂಜಿನಿಯರಿಂಗ್ ಟ್ರೈನಿಂಗ್. ಅವಾಗ ಏನಂತಂದ್ರೆ ಒಂದು ಫುಲ್ ಒಂದು ನಮ್ಮ ಜೊತೆಗೆ ಒಂದು 15 ಇದ್ವಾ ಅಂತ ನಾವು ಟ್ರೈನಿಂಗ್ ಅಲ್ಲಿ ಇರೋದು. ಸೊ ಸೀನಿಯರ್ಸ್ ಗಮ್ಮತ್ ಮಾಡ್ತಾ ಹಾಗೆ ಹೋಗಿತ್ತು. ವರ್ಕ್ ಯಾವಾಗ ಶುರು ಮಾಡಿದ್ದೆ ನನಗೆ ಅನ್ಸಿತ್ತು ನಾನು ಇದು ಡೆಸ್ಕ್ ಜಾಬ್ 9 to 5 ಜಾಬ್ ನಾನು ಮಾಡಕ್ ಆಗೋದಿಲ್ಲ ನನ್ನ ಕೈಯಿಂದ. ಸೊ ಅದು ಹಾಗೆ ಬಿಟ್ಟು ಮತ್ತೆ ನೆಕ್ಸ್ಟ್ ಏನ್ ಮಾಡೋದು. ಈಗ ಪೇರೆಂಟ್ಸಿಗೂ ಏನಂತಂದ್ರೆ ಅವ್ರ ಅವೇರ್ನೆಸ್ ಇದ್ದು ಅವರು ಎಷ್ಟು ಗೈಡ್ ಮಾಡ್ಬೋದು ಅವ್ರು ಮಾಡ್ಬಿಟ್ಟಿದ್ದಾರೆ. ಹಾಗೆ ನಮ್ಮ ಕಾಲನಿಯಲ್ಲಿ ಒಬ್ರಿದ್ರು, ಅವ್ರು 2013 ಅವರು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ರು. ಅವ್ರು ನೋಡ್ತಾ ಇದ್ರು ಯಾರಾದ್ರೂ ಸೇರ್ತಾರ ಅವ್ರ ಟೀಮಿನಲ್ಲಿ ಅಂತ. ಮತ್ತೆ ನನಗೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣೋದು ಏನ್ ಕಂಡಿತ್ತು ಅಂತಂದ್ರೆ HR ಜಾಬ್ ಮಾಡ್ಬೋದಾ ಏನೋ ಅಂತ ಟ್ರೈ ಮಾಡುವ ಅಂತ ಮತ್ತೆ ಆ ಸ್ಟಾರ್ಟಪ್ಪಿಗೆ ಹೋದೆ. ಸ್ಟಾರ್ಟಪ್ ಅಲ್ಲಿ ಹೋದಾಗ ನನಗೆ ಆಕ್ಚುಲಿ ಗೊತ್ತಾಗಿತ್ತು ಅಂದ್ರೆ ಪ್ರಪಂಚ ಹೇಗಿರುತ್ತೆ, ನಾವು ಏನ್ ಕೆಲಸ ಮಾಡಬೇಕು ಆವಾಗ ಆಕ್ಚುಲಿ ಗೊತ್ತಾಗಿದ್ದು. ಆವಾಗಿಂದ ಸ್ಟಾರ್ಟಪ್ಸ್ ಎಲ್ಲ ಕೆಲಸ ಮಾಡ್ತಾ ಶುರು ಮಾಡಿದ್ದು. ಇವಾಗ್ನೂ ಸಹ ಶ್ರೀವಾಣಿ ಸಂಸ್ಥೆ ಈಗ ಅಲ್ಲಿ ನಮ್ಮ ಮಂಗಳೂರಲ್ಲಿ ಆಗಿದೆ, ಪಾವಂಜಿ ಇದರಲ್ಲಿ. ಅದನ್ನು ಸಹ ಸ್ಟಾರ್ಟ್ಅಪ್ ಅಂತಲ್ಲ, ಬಟ್ ಇಟ್ಸ್ ಅ ಬ್ರಾಂಚ್, ಸ್ಕ್ರಾಚ್ ಇಂದಾನು ಶುರು ಮಾಡಿದ್ದಾರೆ. ಸೊ ನನಗೆ ಏನಂತಂದ್ರೆ ಸ್ಟಾರ್ಟ್ಅಪ್ ಕೆಲಸ ಅಂತಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಮಾಡಬೇಕು. ಯಾಕಂತಂದ್ರೆ ನಿಮ್ಗೆ ಫುಲ್ ಕೈ ತುಂಬ ಕೆಲಸ ಇರುತ್ತೆ, ನೀವು ಏನ್ ಬೇಕಾದದ್ದು ಕಲಿಬಹುದು. ಎಲ್ಲ ಡಿಪಾರ್ಟ್ಮೆಂಟ್ಸ್ನಲ್ಲಿನೂ ನೀವು ಹೋಗಿ ಹೆಲ್ಪ್ ಮಾಡಿ ಕಲಿಬೋದು, ಆ ಫ್ರೀಡಮ್ ನಿಮಗೆ ಇರುತ್ತೆ. ಸೊ ನನಗೆ ಅದು ಇಷ್ಟ ಆಯಿತು. ಸ್ಟಾರ್ಟಪ್ಸ್ ಅಲ್ಲಿ ಒಂದು 5-6 ಸ್ಟಾರ್ಟಪ್ಸ್ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆದ್ರೆ ನಾನು ಸ್ಟೋರಿ ಕಡೆ ಯಾವಾಗ ಸೀರಿಯಸ್ ಆಗಿ ಮಾಡಿದ್ದು ಏನಂತಂದ್ರೆ ನಾನು ಸ್ಟಾರ್ಟಪ್ಸ್ ಅಲ್ಲಿ ಮಾಡ್ತಾ ಮಾಡ್ತಾ ಮತ್ತೆ ಅಪ್ಪ ಹೇಳಿದ್ರು ಮದುವೆ ಆಗ್ಬೇಕು. ಸೊ ನಾನು ತಿರುಗ್ತಾ ಇದ್ದೇನೆ, ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ. ಸೊ ನನಗೆ ಯಾವಾಗ ಸಿಟ್ಟು ಬಂದು ನಾನೇನಂತಂದ್ರೆ ನಾನು ಆವಾಗ ಡಿಸೈಡ್ ಮಾಡಿದ್ದೆ, ಇದು 2016 ಇದ್ದು ಮಾತು. ನಾನು ಯಾವ ಕೆಲಸ ಮಾಡಬೇಕು ಅಂತಂದ್ರೆ ನಾನೀಗ ನಾಳೆ ಡೆತ್ ಬೆಡ್ ಅಲ್ಲಿ ಇದ್ದೀನಿ, ನಾನು ನಾಳೆ ಲಾಸ್ಟ್ ದಿನ ಅಂತಂದ್ರೇನು ಆವಾಗವರೆಗೂ ನಾನು ಕೆಲಸ ಮಾಡ್ತಾ ಇರ್ಬೇಕು. ಅದು ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗ್ಬಾರ್ದು ಆ ಥರದ್ದು ಅಂತ. ಸೊ ಯಾವುದು ಅಂತ ಬಹಳ ಯೋಚನೆ ಮಾಡಿ ರೈಟಿಂಗ್ ನಾನು ಮಾಡ್ಬೋದು, ನನಗೆ ಯಾರು ತಡಿಲಿಕ್ಕಿಲ್ಲ. ನಾನು ಹೇಗೆ ಮಾಡಿದ್ರೇನು ನನಗೆ ತಡಿಯೋಕ್ಕೆ ಸಾಧ್ಯ ಯಾರಿಗೂ ಇಲ್ಲ ಅಂತ ಡಿಸೈಡ್ ಮಾಡಿದೆ. ಮತ್ತು 2016 ಬರೀತಾ ಇದ್ದೆ. ಯೂಶ್ವಲಿ ಬ್ಲಾಗ್ಸಿಂದ ಶುರು ಆಯಿತು. ಮತ್ತು ಬ್ಲಾಗ್ ಸ್ವಲ್ಪ ಓಕೆ ರೂಟೀನ್ ಆದಮೇಲೆ ನೆಕ್ಸ್ಟ್ ಏನಂತಂದರೆ ಸ್ಟೋರಿ ಟೆಲ್ಲಿಂಗ್, ಎಡಿಟಿಂಗ್, ಇಲ್ಲ ಅಂತಂದರೆ ಪ್ರೊಫೆಷ್ನಲ್ ರೈಟಿಂಗ್ ಅಂತ. ಆವಾಗ ಜಸ್ಟ್ ಮದುವೆ ಆಗಿ ಇಲ್ಲಿ ಬಂದಾಗ ಇಲ್ಲಿ ಒಂದು ಒಟ್ಟು ಕೋಸ್ಟಲ್ ಟ್ರೆಂಡ್ಸ್ ಅಂತ ಒಂದು ಮ್ಯಾಗ್ಝಿನ್ ಇತ್ತು, ಬೈಲಿಂಗ್ಯುಯಲ್. ಯಾವುದು ಅಂತಂದರೆ ನಮ್ಮ ತುಳು ಮತ್ತು ಬ್ಯಾರಿ ಮೂವೀಸ್ ಇದ್ದು, ಮತ್ತು ಕೊಂಕಣಿನೂ ಸಹ ಆ ಮೂವೀಸ್ ಇದ್ದು. ನಮ್ದೇನಂತಂದ್ರೆ ಮ್ಯಾಗ್ಝಿನ್ ಇತ್ತು, ಆ ಮ್ಯಾಗ್ಝಿನಿಗೆ ನಾನು ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಆವಾಗ ಇವರೆಲ್ಲರೂ ನಮ್ಮ ತುಳು ಇಂಡಸ್ಟ್ರಿದವ್ರು ಎಲ್ಲರೂ ಪರಿಚಯ ಆದರೂ ಇಂಟರ್ವ್ಯೂ ತಗೊಳ್ಳೋದು ಬರೆಯೋದು ಎಲ್ಲ ಆಯಿತು. ಆದ್ರೂ ಸಮಾಧಾನ ಇಲ್ಲ. ಮಾಡ್ತಾ ಇದ್ದೆ, ಓಕೆ ನಾನು ಬರೆಯಬಹುದು, ಬೇರೆಯವರು ಇಷ್ಟಪಡ್ತಾ ಇದ್ದಾರೆ, ಅಷ್ಟು ಲೆವೆಲಿಗೆ ಬಂತು. ಆದರೆ ಸಮಾಧಾನ ಇಲ್ಲ. ನೋಡಿ ಅಂದರೆ ನಾವು ಬರೆಯೋದು ಬರಹ ಬೇರೆಯವರ ಅಡ್ವರ್ಟೈಸ್ಮೆಂಟಿಗೆ ಬಿಟ್ಟು ಅಲ್ಲಿ ನನಗೆ ಏನು ಇನ್ನೂ ಜಾಸ್ತಿ ಕಾಣಿಸ್ಲಿಲ್ಲ. ಸೊ ನಾನು ಬರೆದ್ರೆ ನಾನು ಬೇರೆಯವ್ರ ಪ್ರಾಡಕ್ಟಿಗೆ ಪ್ರಮೋಟ್ ಮಾಡ್ತಾ ಯಾಕೆ ಬರೀಬೇಕು ಅದೊಂದು. ಸೊ ಆವಾಗಿಂದ ಏನು ಅನಿಸಿತ್ತು ಅಂತಂದ್ರೆ ಇಲ್ಲ, ಮಕ್ಕಳಿಗೆ ಮಾಡಬೇಕು ಅಂತ. ಆದರೆ ಏನು ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಗೊತ್ತಿಲ್ಲ. ಒಂದು ಸ್ಟೋರೀಸ್ ಬರೀಬೇಕು, ಅದೊಂದು ಫಿಕ್ಸ್ ಮೈಂಡಲ್ಲಿ. ಆದರೆ ಹೇಗೆ ಅಂತ ಗೊತ್ತಿಲ್ಲ. ಸೊ ಸುಮ್ಮನೆ ಹೀಗೆ ಅಬ್ಸರ್ವೇಷನ್ ಮಾಡೋದು, ಆ ಕಡೆ ಈ ಕಡೆ ಎಲ್ಲ ಮಾಡಿ ಸೊ ಹೀಗೆ ಬರಿಬೋದು ಅಂತ ಒಂದು ಸ್ಟ್ರಕ್ಚರ್ ಮಾಡ್ಕೊಳ್ಳೋದು. ಹಾಗೆ ಸುಮ್ಮನೆ ಸ್ಯಾಂಪಲ್ ಕೆಲವು ಬರಿದೆ, ಆದರೆ ಸಮಾಧಾನ ಇಲ್ಲ. ಆದರೆ 2019 ಆನಿಮೇಷನ್ ಕಂಪನಿ ಇದೆ ಹೈದರಾಬಾದಲ್ಲಿ, ಅವರಿಗೆ ರೈಟರ್ ಬೇಕಾಗಿದ್ರು. ಮಕ್ಕಳದು ಸ್ಕ್ರೀನ್ ಪ್ಲೇ ಎಡಿಟಿಂಗ್, ಸ್ಕ್ರೀನ್ ಪ್ಲೇ ಮತ್ತೆ ಸ್ಕ್ರಿಪ್ಟ್ಸ್ ಅದೆಲ್ಲ ಬರೆಯೋರು ಬೇಕಾಗಿದ್ರು. ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಆವಾಗ ಫಸ್ಟ್ ಟೈಮ್ ನನ್ನ ಮಕ್ಕಳ ಸಲುವಾಗಿ ಬರ್ತಿದ್ದು ಅಲ್ಲೇ. ಸ್ಟೋರೀಸ್ ಎಲ್ಲ ಡೆವಲಪ್ ಮಾಡಿ ಅವರಿಗೆ, ಅವ್ರ ಹತ್ರ ಈಗನೂ ಇದೆ, ಐಪಿಸ್ ಮಾಡಿ ಕೊಟ್ಟಿದ್ದೇನೆ. ಆದರೆ ಅವ್ರು ಯಾವಾಗ ಹೊರಗಡೆ ತರ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿ ಅದು ಒಂದು 1.5 year ಆದಮೇಲೆ ಹೈಲಿ ಅನ್ಪ್ರೊಫೆಷನಲ್ ಫೀಲ್ಡ್ ಟೈಪ್ ಅನಿಸಿತ್ತು. ಅಂದರೆ ಕ್ರಿಯೇಟಿವ್ ಫೀಲ್ಡ್, ಯಾಕಂದರೆ ಟೈಮ್ ಲಿಮಿಟ್ಸ್ ಏನು ಇರೋದಿಲ್ಲ, ನಾವು ಹಾಗೆ ಮಾಡ್ತಾ ಹೋಗ್ತಾರೆ. ರಾತ್ರಿ
11 ಗಂಟೆವರೆಗೂ ನಾವು ಮಾಡಬೇಕು. ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಾನು ಸ್ಟೋರೀಸ್ ಬರ್ದು ಕೊಡ್ತಾ ಇದ್ದೇನೆ, ಅರೆ ಇವ್ರು ಹೊರಗಡೆ ತರ್ತಾರ, ಪ್ರೊಡಕ್ಷನ್ ಅಲ್ಲಿ ಆಗಿ ಫೈನಲ್ ಪ್ರಾಡಕ್ಟ್ ಬರುತ್ತಾ ಅನ್ನೋದು ಒಂದು ಕ್ವಶನ್ ಆಗಿತ್ತು. ಹೌದು, ನಾನು ಇಲ್ಲ, ಈಗ ನಾನು ಒಂದು ಕೆಲಸ ಮಾಡುವ, ನಂದೇ ಇಂಡಿಪೆಂಡೆಂಟ್ ಆಗಿ ಟ್ರೈ ಮಾಡುವ ಅಂತ ಅನ್ಕೊಂಡೆ. ಸೊ ಆವಾಗಿಂದ ಸ್ಟೋರೀಸ್ ಹೇಳ್ತಾ ಮನೆಯಲ್ಲಿ ಒಂದು ಚಿಕ್ಕ ಲೈಬ್ರರಿನೂ ಮಾಡಿದ್ದೇನೆ. ನಮ್ಮ ಸುತ್ತಮುತ್ತಲಿನ ಪಾವಂಜೆ ಮಕ್ಕಳೆಲ್ಲರೂ ಬರ್ತಾರೆ, ಮೈ ಲಿಟಲ್ ಲೈಬ್ರರಿ ಅಂತ ಅದು ಒಂದು ಹೆಸರು. ಮತ್ತೆ ಅದು ಮಾಡ್ತಾ ಮಾಡ್ತಾ ಫ್ಲಿಪ್ಸ್ ಅಂಡ್ ಗಿಗಲ್ಸ್ ಅಂತ ನಾನು ಹೀಗೆ ಇಟ್ರೆ, ನನ್ಗೆ ಏನಂತಂದ್ರೆ ಬುಕ್ಸ್ ವೆನ್ ಯು ಇಂಟ್ರಾಕ್ಟ್, ವೆನ್ ಕಿಡ್ಸ್ ಇಂಟ್ರಾಕ್ಟ್, ಅವರು ಒಂದು ಫ್ಲಿಪ್ ಮಾಡಿದಾಗ ವಿತ್ ಎವ್ರಿ ಫ್ಲಿಪ್ ದೇ ವಿಲ್ ಬಿ ಅ ಗಿಗಲ್. ಅಂದ್ರೆ ಹೀಗೆ ಟರ್ನ್ ಮಾಡಿದಾಗ ಪೇಜ್ ಏನೋ ನೋಡ್ತಾರೆ ಅವ್ರ ಪೇಜ್ ಅಲ್ಲಿ, ಅವರಿಗೆ ನಗು ಬರುತ್ತೆ. ಹಾಗೆ ಅಂತ ಫ್ಲಿಪ್ಸ್ ಅಂಡ್ ಗಿಗಲ್ಸ್ ಇಡೋಣ ಅಂತ ಹಾಗೆ ಶುರು ಮಾಡಿದ್ದು. ಸೊ ಸೀರಿಯಸ್ ಆಗಿ ನಾನು ಟ್ರೈ ಮಾಡಿದ್ದು ಯಾವ್ದು ಅಂತಂದ್ರೆ ಈ ಲಾಸ್ಟ್ ವರ್ಷನ. ಆವಾಗವರೆಗೂ ಅಲ್ಲಿ ಇಲ್ಲಿ ಸ್ವಲ್ಪ ನಾನು ಮಾಡ್ತಾ ಇದ್ದೆ ಅವರಿಗೆ ಕರೆದಾಗ, ಆದ್ರೆ ಫುಲ್ ಟೈಮ್ ಅಂತ ನಾನು ಅನ್ಕೊಂಡಿಲ್ಲ. ಸೊ ಅದೇನು ಮತ್ತೆ ನನಗೆ ಚಾನ್ಸ್ನು ಹಾಗೆ ಸಿಕ್ತು. ನಾನು ಹುಡುಕಿ ಹೋಗ್ಲಿಲ್ಲ, ಕರೆದ್ರು. ಯಾರು ಅಂತಂದ್ರೆ ಫಾದರ್ ಮುಲ್ಲರ್ಸ್ ನರ್ಸಿಂಗ್ ಇನ್ಸ್ಟಿಟ್ಯೂಟ್ದವರು, ಮೇಡಮ್ ಹೀಗೆ ನಮ್ದು HIV ಪಾಸಿಟಿವ್ ಮಕ್ಕಳಿದ್ದಾರೆ, ನೀವು ಬಂದು ಸ್ಟೋರಿ ಹೇಳ್ತೀರಾ ಪಪೆಟ್ ಅಂತ ಹೇಳಿದ್ರು. ಶೋರ್, ನನಗೆ ಇನ್ನೂ ಖುಷಿ. ಸೊ ನಾನು ಹೋಗಿ ಅಲ್ಲಿ ಟ್ರೈ ಮಾಡಿದ್ದೆ. ಮತ್ತೆ ಅದು ಆದ ಕೂಡಲೇ ನಮ್ದು ಕ್ಯಾನ್ಸರ್ ಸೊಸೈಟಿದವರು, ನಮ್ಗೆ ಆಲ್ರೆಡಿ ಸ್ವಲ್ಪ ಪರಿಚಯ ಅಂತಂದ್ರೆ ಜಸ್ಟ್ ಮುಖ ಪರಿಚಯನೂ ಇಲ್ಲ, ಸೋಷಿಯಲ್ ಮೀಡಿಯಾ ಅಲ್ಲಿ ಪರಿಚಯ ಇದ್ರು. ಅವರು ಮತ್ತೆ ನನಗೆ ಕರೆದ್ರು, ನೀವು ಬನ್ನಿ, ನಮ್ಗೆ ಕ್ಯಾನ್ಸರ್ ಮಕ್ಕಳಿದ್ದವ್ರು ಇದ್ದಾರೆ, ಅವರಿಗೆ ಒಂದು ಮಾಡುವ ಅಂತ. ಅವರಿಗೆ ಮತ್ತೆ ಮಾಡಿದ್ದೆ. ಮತ್ತೆ ಹಾಗೆ ಆದ ಕೂಡಲೇ ಅಕುನ ಮಟಾಟ ಅಂತ ಒಂದು ಕ್ಲಬ್ ಇದೆ ಮಕ್ಕಳಿದ್ದು, ಅವ್ರು ಕರೆದ್ರು, ಅವರಿಗೆ ಮಾಡಿದೆ. ಮತ್ತೆ ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ದವ್ರು ಕರೆದ್ರು. ಮ್ಯಾಂಗ್ಳೂರ್ ಲಿಟ್ ಫೆಸ್ಟ್ ಬಂದ ಕೂಡಲೇ ಅಷ್ಟು ದೊಡ್ಡ ಏನು ಸ್ಟೇಜ್ ಇದೆ ಅಲ್ಲ, ಸೊ ನಾವು ಒಂದು ಪೊಲ್ಲಿ ಪಾವಂಜೆಗೆ ಇಟ್ಟರೆ ಸಾಧ್ಯ ಇಲ್ಲ ಅಂತ ನಾನು ಕೂತು, ಅಂದ್ರೆ ಆಡಿಯನ್ಸ್ ಆ ರೇಂಜಿಗೆ ಇದ್ರೆ, ಮಿಕ್ಸ್ಡ್ ಆಡಿಯನ್ಸ್ ಇದ್ದಾಗ ಪೊಲ್ಲಿ ಚಿಕ್ಕ ಮಕ್ಕಳು ಪಪೆಟ್ ಇದ್ರೇನು ಕೇಳ್ಬೋದು, ಆದರೆ ಜಾಸ್ತಿ ಇಂಡಿಯನ್ ಸೊಸೈಟಿಯಲ್ಲಿ ಎಲ್ಡರ್ಸ್ ಅವ್ರು ಮಾತಾಡಿದ್ರೆ ಇನ್ನೂ ಕ್ರೆಡಿಬಿಲಿಟಿ ಜಾಸ್ತಿ ಇರತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗೆ ನಾನೇನ್ ಮಾಡಿದೆ ಅಂತಂದ್ರೆ, ಅಜ್ಜ ಪಪೆಟ್ ಯಾರಂತಂದ್ರೆ ರಾಮಜ್ಜ, ನೀವು ನೋಡಿರ್ಬೋದು ರಾಮಜ್ಜನ ಅವರು, ಮತ್ತೆ ಅಜ್ಜಿ ಪಪ್ಪೆಟ್ ಅವರು ಲಲಿತಜ್ಜಿ. ಸೊ ಅಜ್ಜ ಅಜ್ಜಿ ಪಪ್ಪೆಟ್ ಮಾಡಿ ಇವರು ಪೊಲ್ಲಿ ಅವರ ಅಜ್ಜ ಅಜ್ಜಿ ಅಂತ ಪರಿಚಯ ಮಾಡಿ, ಸೊ ಹಾಗೆ ಮಾಡಿದ್ದು. ಈಗ ನಿಮ್ಮ ಕೈಯಲ್ಲಿ ಪೊಲ್ಲಿ ಪಾವಂಜೆ ಇದೆ. ಹೌದು, ಬಾರಿ ನಗ್ತಾ ಇದ್ದಾಳೆ ಅಲ್ವಾ? ಹಾಯ್, ಹಲೋ, ನಮಸ್ಕಾರ. ನಮಸ್ತೆ. ಈಗ ಪುಲ್ಲಿ ಪಾವಂಜೆ ಮಾತನಾಡುವ ಪಪ್ಪೆಟ್ ನಮ್ದು, ಅದರ ಒಂದು ಜರ್ನಿ ಹೇಗಿತ್ತು, ಹೇಗಾಯ್ತು ಹೇಳಿ. ಇದು ಆಕ್ಚುಲಿ ವೆರಿ ಗುಡ್ ಕ್ವೆಶನ್. ಯಾಕಂತಂದ್ರೆ ಇಲ್ಲಿ ಒಂದು ಬಹಳ ಡೀಟೇಲಿಂಗ್ ಇದೆ, ಗೊತ್ತಾಯ್ತಾ? ನಾನು ಪಪ್ಪೆಟ್ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಶುರು ಮಾಡಿದಾಗ ವಿಚಾರ ಒಂದು ಏನಂತಂದ್ರೆ, ನಮ್ಮ ಇಂಡಿಯನ್ ಸಿನಾರಿಯೋಲ್ಲಿ ಪಪ್ಪೆಟ್ ನನಗೆ ಇಂಡಿಜಿನಿಯಸ್ ಪಪ್ಪೆಟ್ ಅಂತಂದ್ರೆ ಇಂಡಿಯಾದ ಪಪ್ಪೆಟ್, ಇಂಡಿಯನ್ಸ್ ಇರೋ ತರ ಪಪ್ಪೆಟ್ ಅದು ಬೇಕು ನಮ್ಗೆ. ಪಪ್ಪೆಟ್ ಅಂತಂದ್ರೆ ಆನ್ಲೈನ್ ಸಿಗತ್ತೆ, ನಾನು ದುಡ್ಡು ಕೊಟ್ಟು ತಗೋಬಹುದು, ಸಿಗತ್ತೆ, ನೀಟಾಗಿ ಕ್ಲೀನ್ ಆಗಿರುತ್ತೆ. ಅಷ್ಟೇ ಅದು ನಮ್ಮ ಇಂಡಿಯನ್ಸ್ ತರ ಕಾಣೋದಿಲ್ಲ. ಒಂದು ಏನಂತಂದ್ರೆ ಎಸ್ಪೆಷಲಿ ಕಾಣಿ ಬರೋದು ಮೇನ್ ಏನಂತಂದ್ರೆ ಸ್ಕಿನ್. ನನಗೆ ನನ್ನ ಪಪ್ಪೆಟ್ ಬ್ರೌನ್ ಇರಬೇಕು, ಅದೊಂದು. ಸೊ ಪೊಲ್ಲಿ ಪಾವಂಜೆ ಇಸ್ ಟು ಇಂಡಿಯನ್ ವಿತ್ ಹರ್ ಬ್ರೌನ್ ಸ್ಕಿನ್. ಮತ್ತೆ ಅವಳಿಗೆ ಬೇಕಂತಂದ್ರೆ ಬೊಟ್ಟ, ಸ್ವಲ್ಪ ನನಗೆ ಇದು ಒಡವೆಗಳ ಅದೆಲ್ಲಾನು ಹಾಕ್ಬೇಕು, ಅದೊಂದು. ನಮ್ಮ ಇಂಡಿಯನ್ ತರನೇ ಇದ್ದಾಳೆ, ತಲೆಗೆ ಹೂ ಮುಡ್ತಿದ್ದಾಳೆ, ಹೌದು ಹೌದು, ಕುತ್ತಿಗೆಗೆ ಒಂದು ಚೆನ್ನಾಗಿರೋ ಮುತ್ತಿನ ಹಾರ ಇದೆ, ಜೊತೆಗೆ ಕೈಗೆ ಚಿನ್ನದ ಬಳೆಗಳಿದೆ, ಕೈಯಲ್ಲೊಂದು ಬೊಂಬೆ ಇಟ್ಕೊಂಡಿದ್ದಾಳೆ. ಹೌದು, ಇದು ಅಪ್ಪು ಅಲ್ಲ, ಪೊಲ್ಲಿ ಪಾವಂಜಿದು ಫ್ರೆಂಡ್. ಆಂಟಿ, ಇದು ನನ್ನ ಫ್ರೆಂಡ್ ಅಪ್ಪು. ಐ ಅಂಡ್ ಅಪ್ಪು ಆರ್ ಫ್ರೆಂಡ್ಸ್. ಹಾಯ್. ಇದು ಅವಳ ಟಾಯ್ ಫ್ರೆಂಡ್. ಹೌದಾ? ಓಕೆ. ಹಾಗೆ. ಸೊ ಅದು ನನ್ನ ಕ್ರೈಟೇರಿಯಾ ಇತ್ತು. ಇಂಡಿಯನ್ ಕಾಣಬೇಕು, ಮತ್ತೆ ರಿಲೇಟಬಲ್ ಇರಬೇಕು. ಸುಮ್ಮನೆ ನಾವು ಏನೋ ಫಾರಿನ್ ತಂದಿಟ್ರೆ ಅದು ರೆಲೆವೆಂಟೇ ಇರೋದಿಲ್ಲ, ನಾವು ತಗೊಂಡೇನು ಪ್ರಯೋಜನ. ಮತ್ತೆ ಬೇರೆ ಅವರಿಗೆ ಯಾಕೆ ನಾನು ದುಡ್ಡು ಕೊಡ್ಲಿ, ನಾನು ಮಾಡಿದ್ರೆ ನನ್ನ ಇಂಡಿಯನ್ ಸಲುವಾಗಿ ನಾನು ಏನು ಸ್ಪೆಂಡ್ ಮಾಡಬೇಕು, ಆ ಥರ ವಿಚಾರ. ಸೊ ಕೂತು ನಾನು ಮತ್ತೆ ಆನ್ಲೈನಲ್ಲಿ ಬಹಳಷ್ಟು ವಿಡಿಯೋಸ್ ನೋಡಿ ಅವರೊಬ್ರು ಫಾರಿನರ್ ಇದ್ದಾರೆ. ಸೊ ಅವರೊಬ್ರು ಆನ್ಲೈನ್ ಫ್ರೀ ಕ್ಲಾಸಸ್
ಅದು ಯೂಟ್ಯೂಬಲ್ಲಿ ಯಾರಾದರೂ ಕಲಿಬಹುದು. ಸೊ ಅವ್ರು ಮಾಡ್ತಾ ಇದ್ರು, ಅವ್ರದ್ದು ನೋಡಿ ಮತ್ತೆ ನನಗೆ ಸ್ಟಿಚಿಂಗ್ ಅನ್ನೋದು ಮನೆಯಲ್ಲಿ ನೋಡಿದ್ದೆ, ನನಗೆ ಪರಿಚಯ ಇಲ್ಲ ಅಂತ ಏನಿಲ್ಲ. ಅಮ್ಮ ಇದಾರಲ್ಲ, ಅಮ್ಮ ಅವರು ಅಜ್ಜಿನವ್ರನ್ನು ಸಹ ಮಾಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಸ್ಟಿಚಿಂಗ್ ಮಷಿನ್ ಇತ್ತು. ಸೊ ನೋಡಿ ಕಾನ್ಫಿಡೆನ್ಸ್ ಮತ್ತೆ ಏನು ನಾನೇನಂತಂದ್ರೆ ಓಕೆ ಇದು ನಾನು ಮಾಡ್ತೇನೆ ಅಂತ, ನಾನು ಉಷಾ ಮಷಿನ್ನು ಇತ್ತು ನನ್ನ ಮನೆಯಲ್ಲಿ, ನಾನು ತಗೊಂಡಿದ್ದೆ ಮುಂಚೆ. ಸೊ ಅದರಲ್ಲೇ ನಾನು ಮಾಡಿದ್ದೆ, ಹ್ಯಾಂಡ್ ಸ್ಟಿಚ್ ಮಾಡಿ ಎಲ್ಲ ಮಾಡಿದೆ. ಆದರೆ ಪಪ್ಪೆಟ್ ಸಲುವಾಗಿ ನಾನು ಇನ್ನೊಬ್ರು ಹೈದರಾಬಾದಲ್ಲಿ ಇದ್ದಾರೆ, ಅವರು ಬಹಳ ಫೇಮಸ್ ಪಪ್ಪೆಟಿಯರ್, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮಾಡ್ತಾರೆ. ಅವ್ರು ಇಲ್ಲಿ ಮಂಗಳೂರು ಬಂದಿದ್ರು, ಅವರನ್ನು ಫಾಲೋ ಮಾಡ್ತಾ ಇದ್ದೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅವರಿಗೆ ಕೇಳಿದೆ, ಮೇಡಮ್ ನಾನು ಹೀಗೆ ನನಗೆ ಪಪ್ಪೆಟ್ ಮಾಡಬೇಕು, ನೀವು ಪಪ್ಪೆಟ್ರಿನೂ ಕಲಿಸಿ ನನಗೆ ಪಪ್ಪೆಟ್ ಮಾಡಿಕೊಡೋದನ್ನು ಕಲಿಸ್ತೀರಾ ಅಂತ ನಾನು ಕೇಳಿದೆ. ಅವರಂದ್ರು ಅದು ನನ್ನ ಹತ್ರ ಆಗೋದಿಲ್ಲ, ನೀವು ಪಪ್ಪೆಟ್ ಬೇಕಾದ್ರೆ ನಾನು ಆನ್ಲೈನ್ ಹೇಳ್ತೇನೆ, ನೀವು ಖರೀದಿ ಮಾಡಿ ಅಂತ. ಅದು ನನಗೆ ಹಿಡಿಸ್ಲಿಲ್ಲ. ನಾನು ಆನ್ಲೈನ್ ಖರೀದಿ ಮಾಡಿ ನಾನು ಏನ್ ಮಾಡ್ಬೋದು, ನನ್ನ ಕ್ರಿಯೇಷನ್ ಏನು ಇಲ್ಲ ಅಲ್ಲಿ. ಸೊ ಬೇರೆಯವ್ರ ಪಪ್ಪೆಟ್ ತಗೊಂಡು ಮತ್ತೆ ಕತೆಗಳು ಏನಂತ ಮಾಡ್ಬೋದು, ನಮ್ಮ ಅಪಿಯರೆನ್ಸೇ ಕರೆಕ್ಟ್ ಇಲ್ಲ ಅಂತಂದ್ರೆ. ಸೊ ಅವಾಗ ನಾನು ಅದು ಕೋರ್ಸ್ನು ಮಾಡ್ಲಿಲ್ಲ. ಅವರು ಆಲ್ಮೋಸ್ಟ್ ನಾನು ಅವರಿಗೆ ದುಡ್ಡು ಕೊಟ್ಟು ನಾನು ಕಲಿಯುವ ಅಂತ ಆ ಫೇಸ್ ಅಲ್ಲಿದೆ, ಆದ್ರೆ ನಾನು ಮತ್ತೆ ಮಾಡ್ಲಿಲ್ಲ. ನಾನೇ ಮಾಡ್ಕೊಳ್ತೇನೆ ಅಂತ ಮಾಡಿದ್ದೆ. ಹಾಗೆ 2 ವರ್ಷ ನಂತರ ಮತ್ತೆ ಇಲ್ಲಿ ಆಲ್ರೆಡಿ ಮಂಗಳೂರು ಲಿಟ್ ಫೆಸ್ಟ್ ಅಲ್ಲಿ ಪೊಲ್ಲಿ ಪಾವಂಜೆ ಅಜ್ಜ. ಈಗ ನಿಮ್ದು ರಾಣಿ ಹಬ್ಬಕ್ಕಂದು ಕೂಡ ಒಂದು ಮಾಡಿದ್ದೀರಿ ಕಥೆಯನ್ನ ಹೇಳುವಂತದ್ದು, ಅದ್ರದ್ದು ಒಂದು ತುಣುಕು ಇಲ್ಲಿ ಮಾಡಿ ತೋರಿಸ್ಬೋದಾ? ಸೊ ರಾಣಿ ಹಬ್ಬಕ್ಕ ಇದು ನಾನು ಆಕ್ಚುಲಿ ಇಂಗ್ಲಿಷಲ್ಲಿ ಮಾತಾಡಿದ್ದು. ನಾನು ಸುನಿಲ್ ಸರ್ ಅವ್ರ ಹತ್ರ ಮತ್ತೆ ಗುಡಿ ಸರ್ ಅವರಂತ ಇದ್ದಾರೆ ಭಾರತ್ ಫೌಂಡೇಶನ್, ಅವ್ರು ಕೇಳಿದೆ ಸರ್ ಯಾವ ಭಾಷೆಯಲ್ಲಿ ಮಾಡಲಿ ಅಂತ. ಸೊ ಅವ್ರಂದ್ರು ಪರವಾಗಿಲ್ಲ ಇಂಗ್ಲೀಷಲ್ಲಿ ಮಾಡಿ ನೀವು ಈ ಸಲ ಅಂತ. ಸೊ ಅಜ್ಜಿ ಪಪ್ಪೆಟ್ ಅವರು ಒಂದು ಹೇಳ್ತಾರೆ, ರಾಣಿ ಹಬ್ಬಕ್ಕದು ಬಂದಾಗ ನಮಗೆ ಎಲ್ಲ ಕತೆ ಎಲ್ಲ ಗೊತ್ತಿದೆ, ಆದರೆ ನನ್ಗೇನಂತಂದ್ರೆ ಇದರಲ್ಲಿ ನಾನು ಏನು ಮೆಸೇಜ್, ಹೊಸ ಮೆಸೇಜ್ ಇನ್ನು ಏನು ಕೊಡ್ಬೋದು ನಾನು ನನ್ನ ಕಡೆಯಿಂದ, ಫ್ಲಿಪ್ಸ್ ಆ್ಯಂಡ್ ಗಿಗಲ್ಸ್ ಇಂದ ಅಂತ ನಾನು ಭಾಳ ವಿಚಾರ ಮಾಡಿದ್ದೆ. ಅದರಲ್ಲಿ ನನ್ಗೇನಂತಂದ್ರೆ ಅಜ್ಜಿ ಕತೆ ಹೇಳ್ತಾ ಇದ್ದಾರೆ, ಈ ಕತೆ ಹೇಳುವ ಕ್ರಮವನ್ನು ನೀವು ಮುಂದುವರಿಸಿ. ಸೊ ಅಲ್ಲಿ ನಾನು ಒಂದು ಡೈಲಾಗ್ ಹಾಕಿದೆ ಲಾಸ್ಟ್ ಅಲ್ಲಿ, ಮತ್ತೆ ಆಡಿಯನ್ಸ್ ಅಲ್ಲಿ ರಿಪಿಟೇಷನ್ ಮಾಡಿಸಿದೆ ಮಕ್ಕಳಿದ್ದ ಸಲುವಾಗಿ. ಸೊ ಅದು ಏನಂತಂದ್ರೆ, ಹೌ ಡು ಸ್ಟೋರೀಸ್ ಗೋ ಫಾರ್ವರ್ಡ್ ಆರ್ ರಿಮೆಂಬರ್ಡ್? Do you know how stories are remembered, children? Look, stories are remembered only when they are told. So ಹಾಗೆ ನೀವು ಹೇಳಬೇಕು, will you all go out today and tell the story to someone? Will you? Oh, very nice children, very, very well. Please tell the story to others. Remember, stories are remembered only when they are told to others. ಸೊ ಆ ಲೈನಲ್ಲಿ ಮುಗಿಸಿದೆ. ಓಕೆ, ಈಗ ನಡೀತಾ ಇರುವಂತಹ ಹೊಸ ಪ್ರಯತ್ನಗಳು ಯಾವುವು? ಹೀಗೆ ಹೊಸದು ಅಂತಂತಂದ್ರೆ ಆಕ್ಚುಲಿ ಅಪಾರ್ಚುನಿಟಿ ಬಹಳ ಇದೆ. ನೀವು ಈಗ ಏನಂತಂದ್ರೆ ಫುಲ್ ಬೇರೆ ಮಾರ್ಕೆಟ್, ಪಪ್ಪೆಟ್ರಿ ಅಂತ ಅಲ್ಲ, ಬಿಕಾಸ್ ಆಫ್ ಡಿಜಿಟಲ್ ಪ್ಲಾಟ್ಫಾರ್ಮ್ ರೆವಲ್ಯೂಷನ್ ನಿಮ್ಗೆ ಅಪಾರ್ಚುನಿಟೀಸ್ ತುಂಬಾ ಇದೆ. ಆದ್ರೆ ನನ್ಗೆ ಏನಂತಂದ್ರೆ ಈಗ ಬೇರೆ ಇದ್ರಲ್ಲಿ ಹೋಗ್ಬೇಕಾದ್ರೆ ಆಕ್ಚುಲಿ ಫ್ಲಿಪ್ಸ್ ಅಂಡ್ ಗಿಗಲ್ಸ್ ಏನು ಅಂತ ಯಾರಿಗೂ ಅಷ್ಟು ಸರಿ ಗೊತ್ತಿಲ್ಲ. ನಂದು ಪಪ್ಪೆಟ್ ಒಂದು ಬಹಳ ಫೇಮಸ್, ಅದು ಅಟ್ರಾಕ್ಟಿವ್ ಕಾಣ್ತಾ ಇದೆ. ಸೊ ಪಪ್ಪೆಟ್ರಿ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಆಕ್ಚುಲಿ ಫ್ಲಿಪ್ಸ್ ಅಂಡ್ ಗಿಗಲ್ಸ್ ನಾನು ಶುರು ಮಾಡಿದ್ದು ಅಥವಾ ಏನಂತಂದ್ರೆ ಮುಂದುವರಿಸ್ತಾ ಇದ್ದ ಉದ್ದೇಶ ಪಪ್ಪೆಟ್ರಿನೇ ಅಲ್ಲ. ಫ್ಲಿಪ್ಸ್ ಅಂಡ್ ಗಿಗಲ್ಸ್ ಬಂದ್ಬಿಟ್ಟು ಐ ವಾಂಟ್ ಇಟ್ ಟು ಬಿ ಒನ್ ಇಕೋಸಿಸ್ಟಮ್ ಅಂತಂದ್ರೆ ಈಗ ನೋಡಿ ನಮ್ಮ ಭೂಮಿ ಇದೆ, ಭೂಮಿ ಒಂದೇ, ಭೂಮಿ ಕೆಳಗಡೆ ನೆಲ ಇದ್ರೆ ಸಾಕ? ಇಲ್ಲ. ಅದಕ್ಕೆ ಬಹಳಷ್ಟು ಸ್ಪಿಯರ್ಸ್ ಇದೆ, ಸ್ಟ್ರಾಟೋಸ್ಪಿಯರ್, ಅಟ್ಮಾಸ್ಫಿಯರ್, ಆ ಥರ ಎಲ್ಲ. ಸೊ ಮತ್ತೆ ಈ ಎನ್ವೈರನ್ಮೆಂಟ್ ಇದೆ, ಎಲ್ಲ ಸೇರಿ ಅರ್ಥ ಆಗತ್ತೆ. ಆವಾಗಷ್ಟೇ ಅದಕ್ಕೆ ಸಪೋರ್ಟ್ ಸಿಗೋದು, ಆವಾಗಷ್ಟೇ ಅದು ಇರುವ ಸಾಧ್ಯತೆ. ಇಲ್ಲ ಅಂತಂದ್ರೆ ಇದರಲ್ಲಿ ಯಾವ್ದಾದ್ರು ತೆಗೆದ್ಬಿಟ್ರೆ ಅದು ಕೊಲಾಪ್ಸೆ ಆಗೋದು. ಹಾಗೆ ನಾವು ನೋಡಿ ಮಕ್ಕಳ ಸಲುವಾಗಿ ಸ್ಟೋರಿ ಇರಲಿ, ಮಕ್ಕಳ ಸಾಹಿತ್ಯ ಇರಲಿ, ಇಲ್ಲ ಅಂತಂದ್ರೆ ಮಕ್ಕಳು ಪುಸ್ತಕವನ್ನು ಹೋಗಿ ತೆಗೆದು ನೋಡ್ಬೇಕಂತಂದ್ರೆ ನಾವು ಓನ್ಲಿ ಒಂದು ಪಪೆಟ್ರಿ ಮಾಡಿದ್ರೆ ಆಗೋದಿಲ್ಲ.
ಓನ್ಲಿ ಒಂದು ಯಾವ್ದು ಸ್ಟೋರಿ ಬರೆದ್ರೆ ಆಗೋದಿಲ್ಲ, ಒಂದು ಇಕೋಸಿಸ್ಟಮ್ ಆಗ್ಬೇಕು. ಇಕೋಸಿಸ್ಟಮ್ ಅಂತಂದ್ರೆ ಎಲ್ಲ ಡೈರೆಕ್ಷನ್ಸ್ ಇಂದ ಬರುತ್ತೆ. ಒಂದು ಹೇಳ್ಕೊಡೋರು ಇರ್ಬೇಕು, ಪರ್ಫಾರ್ಮೆನ್ಸ್ ಮಾಡೋರು ಇರ್ಬೇಕು, ಆಡಿಯನ್ಸ್ ಬೇಕು, ಮತ್ತೆ ಕಲಿಯೋರು ಬೇಕು, ಗವರ್ಮೆಂಟ್ ಕಡೆಯಿಂದ ಕೆಲವು ಕೆಲಸ ಇರುತ್ತೆ ಅದು ಮಾಡಿಸ್ಕೋಬೇಕು. ಸೊ ಆ ಲೆವೆಲ್ ಅಲ್ಲಿ ನಾನು ಎಸ್ಟಾಬ್ಲಿಷ್ ಆಗ್ಬೇಕು ಅನ್ನೋದು. ಸೊ ಇದು ಆಕ್ಚುಲಿ ಫ್ಲಿಪ್ಸ್ ಅಂಡ್ ಗಿಗಲ್ಸ್ ಉದ್ದೇಶ. ನಾವು ಹಿಂದಿನ ಕಾಲದಲ್ಲಿ ಕತೆ ಹೇಳೋರಿದ್ರು, ಮತ್ತೆ ಕುತೂಹಲದಿಂದ ಕೇಳುವಂತಹ ಮಕ್ಕಳಿದ್ರು. ಈಗ ಮಕ್ಕಳಿಗೆ ಕತೆ ಕೇಳಲಿಕ್ಕೂ ಬೇಡ, ಮನೆಯಲ್ಲಿ ಕತೆ ಹೇಳುವವರು ಇಲ್ಲ. ಅಪ್ಪ ಅಮ್ಮ ಇಬ್ರು ತುಂಬಾ ಬ್ಯುಸಿ ಆಗಿರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಮನೆಗೆ ಬಂದು ಸುಸ್ತಾಗಿರ್ತದೆ, ಹೇಳುವ ಪೇಷನ್ಸ್ ಅವರಿಗಿಲ್ಲ. ಹಾಗಂತ ಹೇಳ್ಕೊಂಡು ಅಜ್ಜ ಅಜ್ಜಿ ಇದ್ದಾರಾ ಅಂತ ಕೇಳಿದ್ರೆ ಮನೆಯಲ್ಲಿ ಅಜ್ಜ ಅಜ್ಜಿ ಇಲ್ಲ. ಮಕ್ಕಳಿಗೆ ಕತೆ ಹೇಳುವವರು ಯಾರು, ಅಥವಾ ಮಕ್ಕಳಿಗೆ ನಮ್ಮ ಪುರಾಣಗಳನ್ನ ತಿಳಿಸುವವರು ಯಾರು ಅಂತ ಹೇಳುವಂತ ದೊಡ್ಡ ಪ್ರಶ್ನೆ ಬೀಳ್ತದೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಕತೆ ಹೇಳುವಂತದ್ದು ಅಥವಾ ಮಕ್ಕಳ ಸಾಹಿತ್ಯ ತುಂಬಾ ಸಹಾಯ ಅಂತ ಹೇಳಿ ಅನ್ನಿಸ್ತದೆ ಅಲ್ವಾ? ಹೌದು ಹೌದು. ಒಂದು ನನ್ಗೆ ಪುಸ್ತಕಗಳು ಅಂತಂದ್ರೆ ತುಂಬಾ ಇಷ್ಟ. ನಾನು ಹೇಳಲಿಲ್ಲ ಇವಾಗವರೆಗೂ, ನನ್ನ ಅಜ್ಜ ಅಜ್ಜಿ ರೈಟರ್ಸ್. ಚಿಕ್ಕ ಮಗು ಇದ್ದಾಗಿಂದ ನಾನು ಅದು ನೋಡೇ ಬೆಳೆದಿದ್ದು. ನಮ್ಮ ಅಜ್ಜಿ ಅವ್ರು ಕೂಡ್ತಿದ್ರು, ಬೆಳಗ್ಗೆ ಅವ್ರು ಬರಿತಾ ಇದ್ರು, ಅಜ್ಜ ಹೇಳೋದು ಅವ್ರು ಬರ್ದ್ಕೊಡೋದು. ಅಜ್ಜಗೆ ಅಷ್ಟು ಕಣ್ಣು ಕಾಣ್ತಾ ಇರ್ಲಿಲ್ಲ. ಸೊ ಹಾಗೆ, ಸೊ ನಾನು ಹಾಗೆ ಬೆಳೆದೆ. ಮತ್ತೆ ನಮ್ಮ ಅಜ್ಜನು ಡಿಸ್ಕಷನ್ಸ್ ನಾನು ಎಷ್ಟು ಒಂದು 8 ವರ್ಷನೂ ಅಲ್ಲ ಅಂತ, ಆದ್ರೆ ನಮ್ಮ ಅಜ್ಜ ಒಂದು 60 ಹಾಗೆ ಇರ್ತಿರ್ಬೋದಾ ಅಂತ. ಸೊ ನಾನು ಕೇಳಿದ ಪ್ರಶ್ನೆ ಎಲ್ಲ ಕೂತು ಅವ್ರು ಆನ್ಸರ್ ಮಾಡ್ತಾ ಇದ್ರು. ಸೊ ಹಾಗೆ, ಸೊ ಈಗ ನಾನು ರೀಸೆಂಟ್ ಆಗಿ ಪ್ರಯತ್ನ ಏನಂತಂದ್ರೆ ಲೈಬ್ರರಿ ಕೋರ್ಸ್ ಅಂತಿದೆ, ಮಕ್ಕಳ ಲೈಬ್ರರಿ ಸಲುವಾಗಿ ಒಂದು ಕೋರ್ಸು. ಅದಕ್ಕೇನಂತಂದ್ರೆ ಹೆಸರು ಲೈಬ್ರರಿ ಎಜುಕೇಟರ್ ಕೋರ್ಸ್. ಇದು ಟಾಟಾ ಟ್ರಸ್ಟ್ ಅವರು ಸರ್ಟಿಫಿಕೇಶನ್ ಕೊಡ್ತಾರೆ. ಅವರು ಕೊಲಾಬ್ರೇಷನ್ ಮಾಡಿ ಕೊಡೋರು ಯಾರಂತಂದ್ರೆ ಬುಕ್ ವರ್ಮ್ ಅಂತ ಗೋವಾ ಅಲ್ಲಿ ಒಂದು ಸಂಸ್ಥೆ ಇದೆ, ಅದು ಲೈಬ್ರರಿನೇ ಅವ್ರನ್ನು ಟ್ರಸ್ಟ್. ಅವ್ರು ಎಷ್ಟೋ ವರ್ಷದಿಂದ ಅವ್ರ ಲೈಬ್ರರೀಸ್ ಮಕ್ಕಳ ಸಲುವಾಗಿ ಮಕ್ಕಳ ಲೈಬ್ರರಿಯನ್ನು ನಡೆಸ್ಕೊಡ್ತಾ ಇದ್ದಾರೆ ಅವರು. ಸೊ ಅವ್ರು ಇದು ಕೋರ್ಸ್ ಮಾಡಿಸೋದು. ಸೊ ನನ್ಗೇನಂತಂದ್ರೆ ನನಗೆ ಓಕೆ, ನಾನು ನನ್ನ ಇಂಟ್ರೆಸ್ಟ್ ಇಂದ ಇದೆಲ್ಲ ಕಲ್ತಿದ್ದು, ಆದರೆ ಆ ಕೋರ್ಸಿಂದ ಇನ್ನೂ ನನಗೆ ಮಾಹಿತಿ ಬರ್ಬೋದು, ಇನ್ನು ನಾನು ಮಾಡೋ ಕ್ರಮದಲ್ಲಿ ಇನ್ನೂ ಒಳ್ಳೆ ಬೆಳವಣಿಗೆಗಳು ಆಗ್ಬೋದು ಅಂತ ನಾನು ಆ ಕೋರ್ಸು ಮಾಡ್ತಾ ಇದ್ದೀನಿ. ಈ ವರ್ಷ ಮಾಡ್ತಾ ಇದ್ದೇನೆ. ಅಪ್ಲಿಕೇಶನ್ ಕೊಟ್ಟಾಯಿತು. ಅವರು ಹೇಳಿದ್ದ ರಿಕ್ವೈರ್ಮೆಂಟ್ಸ್ ಅಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಮಾಡ್ತಾ ಇದ್ದೇನೆ ಇವಾಗವರೆಗೂ. ಸೊ ಸೆಲೆಕ್ಟ್ ಆದ್ರೆ ಅದೊಂದು ಕೋರ್ಸ್ ಮಾಡಬೇಕು. ಕೋರ್ಸ್ ಮಾಡ್ತಾನೆ ನಾನು ಇನ್ನೂ ಏನಂತಂದ್ರೆ ಪಪೆಟ್ರಿ, ಸ್ಟೋರಿ ಟೆಲ್ಲಿಂಗ್, ಮತ್ತೆ ಈ ವರ್ಷ ನಾನು ಅಟ್ಲೀಸ್ಟ್ 2 ಮಕ್ಕಳ ಪುಸ್ತಕವನ್ನು ಬರೀಬೇಕು, ಅದು ನನ್ನ ಟಾರ್ಗೆಟ್. ಮತ್ತೆ ಒಂದು ಇಲ್ಲಿ ಮಕ್ಕಳು ಸಾಹಿತ್ಯ, ಮಕ್ಕಳ ಸಾಹಿತ್ಯ ಪುಸ್ತಕಗಳು ಅಂತಂದ್ರೆ ಪೇರೆಂಟ್ಸ್ ಬರಲೇಬೇಕು ವಿಷಯ. ಸೊ ಪೇರೆಂಟ್ಸ್ಗೆ ಅವೇರ್ನೆಸ್ ಇಲ್ಲ. ಏನಂತಂದ್ರೆ ಎಲ್ಲ ಇದೆ, ನೀವು ನಂಬೋದಿಲ್ಲ, ನಮ್ಮ ಇಂಡಿಯನ್ ಪಬ್ಲಿಷರ್ ಪುಸ್ತಕಗಳು ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಮಕ್ಕಳ ಸಲುವಾಗಿ. ಚಿಲ್ಡ್ರನ್ಸ್ ಲಿಟ್ರೇಚರ್ ಇಸ್ ರಿಯಲಿ ಗುಡ್ ರೈಟ್ ನೌ. ಅವ್ರು ನಾರ್ತಲ್ಲಿ ಎಕ್ತಾರೆ ಇಂಡಿಯಾ ಅಂತ ಪಬ್ಲಿಕೇಶನ್ಸ್ ಇದೆ, ಭಯಂಕರ ಬರೀತಾ ಇದ್ದಾರೆ ಅವರು. ಅವ್ರು ನೋಡ್ಬೇಕು ಒಂದೊಂದು ಕತೆ. ನಾನು ಹಿಂದಿನೂ ಭಾಳ ಚೆನ್ನಾಗಿ ಓದ್ತೇನೆ, ಮಾತಾಡ್ತೇನೆ ಕೂಡ. ಸೊ ನಾನು ಅದಕ್ಕೂ ಪುಸ್ತಕ ನಮ್ಮ ಮಕ್ಕಳಿಗೆ ಹೇಳಿಕೊಡೋದು. ಅವ್ರದ್ದು ಮ್ಯಾಗ್ಝಿನ್ಸ್ ಇದೆ, ಪ್ಲೂಟೋ ಅಂತ, ಭಾಳ ಒಳ್ಳೇದು ಆಗಿದೆ ಅದು. ಮತ್ತೆ ಈ ಕಡೆ ಚೆನ್ನೈಯಲ್ಲಿ ತುಳಿಕಾ ಪಬ್ಲಿಷರ್ಸ್, ಮತ್ತೆ ಕರಡಿ ಟೇಲ್ಸ್ ಅಂತಿದೆ, ಮತ್ತೆ ನೀವು ತಾರಾ ಅಂತ ಇನ್ನೊಂದಿದೆ. ಅವ್ರ ಆರ್ಟ್ ರಿಲೇಟೆಡ್, ಫೈನ್ ಆರ್ಟ್ ರಿಲೇಟೆಡ್ ಅವ್ರ ಬುಕ್ಸ್ ಇರುತ್ತೆ ಮಕ್ಕಳಿಗೆ. ಭಾಳ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಇದ್ದಾರೆ ಕೆಲವರು. ಸೊ ಇದೆಲ್ಲ ಇದ್ದಾರೆ ಅಂತ ಪೇರೆಂಟ್ಸಿಗೆ ಗೊತ್ತಿಲ್ಲ. ಸೊ ನಮ್ಗೇನಂತಂದ್ರೆ ಈ ಥರ ಮಕ್ಕಳಿಗೆ ನಾವು ಬುಕ್ಸ್ ಜೊತೆಗೆ ಬೆಳೆಸಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ರೇಸ್ ಅ ರೀಡರ್, ಫಸ್ಟ್ ಪೇರೆಂಟ್ಸ್ ಶುಡ್ ಬಿ ಅವೇರ್. ಮತ್ತು ಈ ರಿಸೋರ್ಸಸ್ ಎಲ್ಲಿ ಸಿಗ್ತದೆ ಅಂತ ಅವ್ರಿಗೊಂದು ಕ್ಲಾರಿಟಿ ಇರಬೇಕು. ಈಗ ಮಗುವಿಗೆ ನೀವು ಒಂದು ಸ್ಟೋರಿ ಹೇಳಿ ಒಂದು 10 ಸ್ಟೋರಿ ನೆಕ್ಸ್ಟ್ ಕೇಳ್ತಾರೆ, ಅವರು ಕೇಳಿಸ್ಕೊಳ್ತಾರೆ ಅವರು. ಆದ್ರೆ ನಮ್ಮ ಹತ್ರ ಅದು ಇಲ್ಲ ಅಂತಂದ್ರೆ ನೀವು ಎಲ್ಲಿಂದ ಹೇಳ್ತೀರಾ? ಮತ್ತೆ ಇನ್ನೊಂದು, ತಂದೆ ತಾಯಿ ಮೊಬೈಲ್ ಅಲ್ಲೇ ಇರ್ತಾರೆ, ಮತ್ತೆ ಮಗು ಮೊಬೈಲೇ ಕೇಳ್ತದೆ, ಅದು ಪುಸ್ತಕ ಕೇಳಲಿಕ್ಕೆ ಅದು ರೆಡಿ ಇರೋದು. ಅದು 100% ಸತ್ಯ ನೀವು ಹೇಳಿದ್ದು. ಅಂದ್ರೆ ಒಂದಷ್ಟು ಕಥೆಗಳನ್ನ ಹೇಳುವ ಮೂಲಕ ಕೂಡ ನೀವು ಮಕ್ಕಳ ಮನಸ್ಸನ್ನ ಗೆದ್ದಿದ್ದೀರಿ, ಅದರ ಜೊತೆಗೆ ಹೆತ್ತವರ ಮನಸ್ಸುಗಳನ್ನು ಕೂಡ ಗೆದ್ದದ್ದಿದೆ. ಈಗ ಒಂದು ಕಥೆಯನ್ನ, ಸಣ್ಣ ಕಥೆಯನ್ನ ಪ್ರಸ್ತುತಪಡಿಸೋದಾದ್ರೆ, ಪ್ರಿಯಾ ಕೊರಿಯನ್ ಅಂತ ಇದ್ದಾರೆ. ಅವರು ಶೀಸ್ ಅವಾರ್ಡ್ ವಿನ್ನಿಂಗ್ ರೈಟರ್, ಚಿಲ್ಡ್ರನ್ಸ್ ರೈಟರ್, ಆ್ಯಂಡ್ ಶೀಸ್ ಅವಾರ್ಡ್ ವಿನ್ನಿಂಗ್ ಇಲಿಸ್ಟ್ರೇಟರ್. ಅವರು ಮಕ್ಕಳ ಸಲುವಾಗಿ ಅಂತ ಬರೀತಾರೆ ಕಥೆಗಳು, ಮತ್ತೆ ಮಕ್ಕಳ ಸಲುವಾಗಿ ಅಂತ ಚಿತ್ರ ಬಿಡಿಸ್ತಾರೆ. ಮಕ್ಕಳ ಪುಸ್ತಕದಲ್ಲಿ ಚಿತ್ರ ಬಿಡಿಸೋರು ಇಲಿಸ್ಟ್ರೇಟರ್, ಮತ್ತೆ ಕಥೆನೂ ಸಹ ಅವರೇ ಬರೀತಾರೆ. ಅವ್ರು ಅವಾರ್ಡ್ ವಿನ್ನಿಂಗ್, ಅವಳು ಬಹಳಷ್ಟು ಅವಾರ್ಡ್ಸ್ ಇದೆ ಅವರಿಗೆ. ಸೊ ಅವ್ರೇನಂತಂದ್ರೆ ಒಂದು ಕತೆ ಬರೆದಿದ್ರು, ನಾನು ಆ ಕತೆ ಓದಿದ ಕೂಡಲೇ ನನ್ಗೆ ಹೀಗೆ
ಹಿಂಗೇನು ಬರೀಬಹುದಾ ಅಂತ ನನಗೆ ವಿಚಾರ ಬಂದಿತ್ತು. ಆ ಕತೆ ಹೆಸರು ಕೇಳಿ ಬಹಳ ಗಮ್ಮತ್ತಿದೆ, ಬ್ಯೂಟಿ ಈಸ್ ಮಿಸ್ಸಿಂಗ್. ನಮ್ಮ ಪ್ರಥಮ್ ಫೌಂಡೇಶನ್, ಅದು ಬಹಳ ಫೇಮಸ್ ಫೌಂಡೇಶನ್. ಒಂದು 25 years ಇಂದ ಅವ್ರ ಮಕ್ಕಳ ಸಾಹಿತ್ಯದಲ್ಲಿ ಇದ್ದಾರೆ. ಅವರು ಪಬ್ಲಿಷ್ ಮಾಡಿ ನಾನು ಅದು ನೋಡಿದ ಕೂಡಲೇ ನಾನು ಇದು ಈಗ ಖರೀದಿ ಮಾಡಬೇಕೆ ಅಂತ ನಾನು ಅನ್ಕೊಂಡಿದ್ದು. ಅದು ಒಂದು ಕತೆ ನಾನು ಹೇಳ್ತೀನಿ ಶಾರ್ಟ್ ಅಲ್ಲಿ, ಪೊಲ್ಲಿ ಹತ್ರ ನಾನು ಹೇಳಿಸ್ತೇನೆ. ಸರಿ. So, Namaste everyone. Today I am going to talk about beauty. You know who is beauty? Beauty is a buffalo. And in our story, beauty is missing. Well, it so happens that Tessamma, one of the old lady in far villages of Kerala, has noticed that beauty is missing. Beauty the cow. And the very next morning, she goes to the Emingnur police station. She goes to the Inspector Gopi and she shows the photo of Beauty. The entire police station laughs out. Beauty? Who keeps a buffalo's name as Beauty? ಅದೇ ಹೀಗೆ ಆ ಬಫೆಲೋ ಹೆಸರು ಯಾರು ಇಡ್ತಾರೆ ಅಂತ ಅವರೆಲ್ಲರೂ ನಗಾಡೋದು. ಬಟ್ there were only 2 people who did not find it funny. Jency Jose, the new constable in the police station, reached out to Tessamma and enquired. ಸೊ ಈ ಥರ ಅದು ಸ್ಟೋರಿ ಬರುತ್ತೆ. ಲಾಸ್ಟಿಗೆ ಅದೇನಂತಂದರೆ ಡಿಟೆಕ್ಟಿವ್ ಸ್ಟೋರಿ ಥರ ಭಾಳಷ್ಟು ಜನ ನಾವು ಸೇರಿ ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಇಲ್ಲಿನ ಕತೆ, ಇಲ್ಲಿ ಸುತ್ತಮುತ್ತಲಿನ ಕಥೆಯನ್ನು ನಾವು ಬಳಸಬೇಕು. ಆವಾಗಷ್ಟೇ ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಪುಸ್ತಕಕ್ಕೆ ಹೋಗ್ತಾರೆ. ಈಗ ಪುಸ್ತಕ ಅಂತಂದ್ರೆ ಹಿಡಿದ್ರೆ ಓದ್ಬೇಕು, ಅದು ಸ್ಕೂಲ್ ಇದ್ದು ಮಾತ್ರ. ಅಲ್ಲ, ಈಗ ಮನೆಯಲ್ಲೂ ಸಹ ನೀವು ನೋಡಿ, ಪುಸ್ತಕ ಹಿಡಿದ್ರೆ ಓದಿದ್ಯಾನೋ ನೋಡು, ಓದು ತೋರಿಸುವ, ಪಟ ಓದು ತೋರಿಸುವ, ಬರೆದಿದ್ಯಾನೋ, ಇಷ್ಟೇ ಹೊತ್ತು. ಒಂದು ಪುಸ್ತಕ ಹಿಡಿದ್ರೆ ನೀವು ಓದ್ಬೇಕಂತ ಇಲ್ಲ, ಅದನ್ನ ಹೀಗೆ ತಿರುಗಿಸಿ ನೋಡ್ಬೋದು ನೀವು. ಹೌದು. ಇಲ್ಲ, ನಾನು ತಿರುಗಿಸಿ ನೋಡೋದಿಲ್ಲ, ನಾನು ಅದರಲ್ಲಿ ಗೀಚ್ತೇನೆ, ಪರವಾಗಿಲ್ಲ. ಆದರೆ ಪುಸ್ತಕ ಹಿಡಿದು ಕೂಡಲೇ ನಾವು ಏನು ಮಾಡಬೇಕು, 2 ವಿಷಯ. ಅಲ್ಲಿ ನೀವು ಬೇರೆ ನಿಮಗೆ ಸ್ಕೋಪೇ ಇಲ್ಲ, ನೀವು ಮಕ್ಕಳಿಗೆ ನಾವು ಬಿಡ್ತಾನೆ ಇಲ್ಲ ಸ್ಕೋಪ್ ಇಲ್ಲ, ಅವರು ಹರಿದು ಬಿಡ್ತಾರೆ, ನಾನು ಇದು ಸೈಡಿಗೆ ಇಡ್ತೇನೆ. ಇದು ಒಂದು ಇಮಿಡಿಯೇಟ್ ಆಗಿ ಬರೋದು ಅಡಲ್ಟ್ಸ್ ಅಲ್ಲಿ. ನೋಡಿ, ಪುಸ್ತಕ ಮಕ್ಕಳನ್ನು ಹಿಡಿದಾಗ ಈ ಸಹಜ ಏನಂತಂದ್ರೆ ಅದು ಹರಿದು ಹೋಗುತ್ತೆ. ಯಾವುದಾದ್ರೂ ನೀವು ಕೈಯಲ್ಲಿ ಕೊಡಿ, ಏನು ಮಾಡ್ತಾರೆ ಅವರು, ಇದು ಆಟ ಆಡ್ಬೋದಾ ಅಂತ ನೋಡ್ತಾರೆ. ಫಸ್ಟ್ ಆಟ ಆಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಓಕೆ ಇದರಲ್ಲಿ ಏನೋ ಇದೆನಾ ಅಂತ ನೋಡ್ತಾರೆ, ಮತ್ತೆ ಅದರದ್ದು ಏನಿದೆ ಅಂತ ಸೈಡಿನವರಿಗೆ ಕೇಳ್ತಾರೆ. ದೊಡ್ಡವರಿಗೆ ಕೇಳಿದಾಗ ನಾವು ಸರಿಯಾಗಿ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟು ಇದು ಅಂತ ಮಾಹಿತಿ ಕೊಟ್ಟಾಗ ಓಕೆ ಅಂತ ಅವರು ವಿಚಾರ ಮಾಡಿ ಮತ್ತೆ ಇನ್ನೊಮ್ಮೆ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಇದು ಮಾಡಬೇಕಾದ್ರೆ ಆದಷ್ಟು ಜಾಸ್ತಿ ಮಕ್ಕಳು ಪುಸ್ತಕಗಳನ್ನು ದಿನದಲ್ಲಿ ನೋಡಬೇಕು ಅವರು. ಸೊ ಆ ಪ್ರಯತ್ನನೇ ನಾನೊಂದು ನನ್ನ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಲೈಬ್ರರಿ ಸೆಟಪ್ ಮಾಡೋದು, ಮೊಬೈಲ್ ಲೈಬ್ರರಿ ಸೆಟಪ್ ಮಾಡೋದು, ಸ್ವಲ್ಪ ಇನ್ಯೋವೇಟಿವ್ ಆಗಿ ಮಾಡುವ ಅಂತ ಒಂದು ಉದ್ದೇಶ. ಸಿಂಪಲ್ ಆಗಿ ಅಂದರೆ ನನಗೆ ದುಡ್ಡು ಕೊಟ್ಟರೆ ನಾನು ಹೋಗಿ ಪರ್ಫಾರ್ಮ್ ಮಾಡಿದರೆ ಅದು ಓನ್ಲಿ ಪ್ರಿವಿಲೇಜ್ ಮಕ್ಕಳ ಸಲುವಾಗಿ ಅಷ್ಟೇ. ಉದ್ದೇಶ ಅದಲ್ಲ, ಎಲ್ಲ ಮಕ್ಕಳಿಗೆ ಇಟ್ ಶುಡ್ ಬಿ ಇನ್ಕ್ಲೂಸಿವ್. ನಾನೇನು ಮಾಡಿದ್ರೇನು ಎಲ್ಲ ಮಕ್ಕಳಿಗೆ, ನಮ್ಮ ಸ್ಪೆಷಲ್ ನೀಡ್ಸ್ ಮಕ್ಕಳಿದ್ದಾರೆ, ಅನ್ಪ್ರಿವಿಲೇಜ್ಡ್ ಮಕ್ಕಳಿದ್ದಾರೆ, ಮತ್ತು ಬೇರೆ ಬೇರೆ ಸೆನ್ಸಿಟಿವ್ ಇಶ್ಯೂಸಿಂದ ಸಫರ್ ಆಗುವ ಮಕ್ಕಳಿದ್ದಾರೆ, ಎಲ್ಲ ಮಕ್ಕಳಿಗೆ ತಲುಪಬೇಕು. ಸೊ ಆ ಥರ ಮಾಡಬೇಕು ಅಂದರೆ ಒಂದು ಮೊಬೈಲ್ ಲೈಬ್ರರಿ ಇದ್ದರೆ ಒಳ್ಳೆಯದು ಅಂತ. ಸೊ ಈ ವರ್ಷ ಇಡೀ ಪೂರ್ತಿ ನಾನು ಆ ಲೈಬ್ರರಿಯಿಂದ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ, ಮಾಡ್ತಾ ಇದ್ದೇನೆ. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ಪೊಳ್ಳಿ ಪಾವಂಜೆ ಜೊತೆಗೆ ಸುದೀರ್ಘ ಪ್ರಯಾಣ, ಅದು ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ, ನಿಮ್ಮ ಒಂದಷ್ಟು ಸಾಹಿತ್ಯದ ಕನಸುಗಳು ಈಡೇರಲಿ ಅಂತ ಹೇಳುವ ಹಾರೈಕೆ ನಮ್ಮದು. ಇಲ್ಲಿವರೆಗೆ ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಬೊಂಬೆಯಾಟದ ಮೂಲಕ ಮಕ್ಕಳಿಗೆ ಕತೆ ಹೇಳುವ ಉಜ್ವಲ ಕೃಷ್ಣರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಮಮತಾ ನವೀನ್ ಶೆಟ್ಟಿ.